ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ವೋಟರ್ ಕಾರ್ಡ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ವೋಟರ್ ಕಾರ್ಡ್ ಬಗ್ಗೆ ಅಂತಂದರೆ, ವೋಟರ್ ಕಾರ್ಡು ನಂಬರು ಮರ್ತೋಗ್ಬಿಟ್ಟಿರ್ತೀರ, ಇಲ್ಲಾಂದರೆ ಮಿಸ್ ಆಗೋಗಿರುತ್ತೆ, ವೋಟರ್ ಕಾರ್ಡೇ ಮಿಸ್ ಆಗೋಗಿರುತ್ತೆ, ವೋಟರ್ ಕಾರ್ಡ್ ಸಿಕ್ಕಿರೋದಿಲ್ಲ, ಅದನ್ನು ಯಾವ ರೀತಿ ಫೈಂಡ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವೋಟರ್ ಕಾರ್ಡ್ನ ಹುಡುಕಿ ಅದನ್ನ ಡೌನ್ಲೋಡ್ ಕೂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ, ವೋಟರ್ ಪೋರ್ಟಲ್ ಅಂತ ಹಾಕೋದು ಸಾಕು. ಈಗ ವೋಟರ್ ಕಾರ್ಡ್ ಡೌನ್ಲೋಡ್ ಅಂತ ಹಾಕೋದು ಈ ಥರ ಲಿಂಕ್ಗಳು ಓಪನ್ ಆಗುತ್ತೆ. ಬಂದಂಥ ಆ ಲಿಂಕ್ ಮೇಲೆ ನೋಡ್ತಾ ಇದ್ದ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಇಲ್ಲಿ 3 ಆಪ್ಷನ್ಸ್ ತೋರಿಸ್ತಾ ಇದೆ. ಫಸ್ಟು ಸರ್ಚ್ ಬೈ ಎಪಿಕ್ ಅಂತ ತೋರಿಸ್ತಾ ಇದೆ, ನೆಕ್ಸ್ಟು ಸರ್ಚ್ ಬೈ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ, ಮತ್ತೊಂದು ಬಂದು ಸರ್ಚ್ ಬೈ ಮೊಬೈಲ್ ಅಂತ ನೋಡ್ತಾ ಇದೆ. ಎಪಿಕ್ ಅಂದರೆ ಎಪಿಕ್ ನಂಬರ್ನ ಹಾಕಬೇಕಾಗುತ್ತೆ, ಎಪಿಕ್ ಅಂದರೆ ವೋಟರ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಡೀಟೇಲ್ಸ್ ಏನೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಸರ್ಚ್ ಮಾಡಬೇಕಾಗತ್ತೆ. ಈಗ ನಾನು ಮೊಬೈಲ್ ನಂಬರಿಂದ ಸರ್ಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ ಮೊಬೈಲ್ ನಂಬರ್ ಅಂತ ಇದೆಲ್ಲ ಲಾಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೆಕ್ಸ್ಟು ಸ್ಟೇಟ್ ಕೇಳ್ತದೆ, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸ್ಟೇಟ್ ಸೆಲೆಕ್ಟ್ ಆದಮೇಲೆ ಲ್ಯಾಂಗ್ವೇಜ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಹಾಕಲೇಬೇಕು ಅಂತ. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್, ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ವ ಆ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಇಲ್ಲಿ ಸೆಂಡ್ OTP ಅಂತ ಕಾಣ್ತಿದ್ದಿಲ್ಲ, ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ನೋಡಿ ಈ ಥರ ತೋರಿಸುತ್ತೆ. OTP ಸೆಂಟ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ. ಆ ನಂಬರ್ಗೆ OTP ಹೋಗಿದೆ. ಆ OTPನ ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಅಲ್ಲಿ ಲಾಸ್ಟ್ ನಂಬರ್ ಕೂಡ ತೋರಿಸುತ್ತೆ ಯಾವ ನಂಬರ್ ಹೋಗಿದೆ ಅಂತ ಅಂದ್ಬಿಟ್ಟು. ನಾವು ಎಂಟರ್ ಮಾಡಿರೋ ನಂಬರ್ ಸೇಮ್ ಆಗಿದ್ದರೆ ಇಲ್ಲಿ OTP ಹೋಗಿರುತ್ತೆ. ನೋಡ್ತಾ ಇರ್ಬೋದು. ಇವಾಗ OTP ಬಂದಂಥ OTP 6 ನಂಬರ್ಸ್ ಅಂತ OTP ಬಂದೆ ಅಂತ ಹಾಕ್ಕೊಂಡು ಸರ್ಚ್ ಅಂತ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ಅಲ್ಲಿ ನಂಬರ್ಗೆ ಎಷ್ಟು ವೋಟರ್ ಕಾರ್ಡ್ ಲಿಂಕ್ ಆಗಿದ್ದು ಕೂಡ ತೋರಿಸುತ್ತೆ. ಈ ನಂಬರಲ್ಲಿ ಜಸ್ಟ್ ಒಂದೇ ನಂಬರ್ ಲಿಂಕ್ ಆಗಿದೆ ಅಂದರೆ ಒಂದು ವೋಟರ್ ID ಕಾರ್ಡ್ನ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇದೆ. ಅವರ ಹೆಸರಾಗಿರ್ಬೋದು ಮತ್ತು ವೋಟರ್ ID ಕಾರ್ಡ್ ಎಪಿಕ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಈ ವೋಟರ್ ID ಕಾರ್ಡ್ ನಂಬರ್ನ ಬರೆದಿಟ್ಕೊಬಿಡಿ. ಅದನ್ನ ನೆಕ್ಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಡೀಟೇಲ್ಸ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಅವ್ರದ್ದೆಲ್ಲ ಡೀಟೇಲ್ ಇಲ್ಲಿ ನೋಡ್ತಾ ಹೋಗ್ಬೋದು. ಯಾವ ಹೆಸರಾಗಿರ್ಬೋದು, ಯಾವ ಅಡ್ರೆಸ್ಸಲ್ಲಿದೆ, ಯಾವ ಅಸೆಂಬ್ಲಿಗೆ ಸೇರಿದೆ, ಪ್ರತಿಯೊಂದು ಕೂಡ ನೀವು ಇಲ್ಲಿ ಡೀಟೇಲ್ಸ್ನ ನೋಡ್ಬೋದು. ಇವಾಗ ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ವಾಪಸ್ ಬ್ಯಾಕ್ ಬಂದರೆ ಇಲ್ಲಿ ಮೇಲೆ ಬಂದರೆ ಹೋಮ್ ಅಂತ ಕಾಣ್ತಾ ಇದೆಯಲ್ಲ, ಹೋಮ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ಏನೇನಂತ ಕಲೆಕ್ಷನ್ ಆಗಿರ್ಬೋದು, ಡೌನ್ಲೋಡ್ ಆಗಿರ್ಬೋದು, ವೋಟರ್ ಕಾರ್ಡು ಏನಾದ್ರು ಟ್ರ್ಯಾಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಇದೇ ವೆಬ್ಸೈಟಲ್ಲಿ ಆಗಿರುತ್ತೆ. ಈ ವೆಬ್ಸೈಟ್ ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ತಾ ಇರ್ಬೋದು. ಇವಾಗ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟು ಏನೇ ನೀವು ಮಾಡಬೇಕು ಅಂದ್ರೂ, ಅಂದರೆ ಡೌನ್ಲೋಡ್ ಮಾಡಬೇಕು, ಸರ್ಚ್ ಮಾಡಬೇಕು, ಏನೇ ಮಾಡಬೇಕು ಅಂದರೆ ಲಾಗಿನ್ ಆಗಲೇಬೇಕಾಗಿರುತ್ತೆ. ಲಾಗಿನ್ ಆಗಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಸೈನಪ್ ಆಗಬೇಕಾಗಿರುತ್ತೆ. ಸೈನಪ್ ಆಗಿಲ್ಲ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ವೋಟರ್ ಕಾರ್ಡ್ ನಂಬರ್ ಹಾಕಿ ಸೈನಪ್ ಆಗಿ ಲಾಗಿನ್ ಆಗಿದ್ದ ಕೇಳ್ತಾ ಇದೆ. ವೋಟರ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ, ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡ್ತಾ ಇದ್ದೀನಿ, ಆಮೇಲೆ ರಿಕ್ವೆಸ್ಟ್ OTP ಕಳಿಸ್ತಾ ಇದ್ದೀನಿ. ರಿಕ್ವೆಸ್ಟ್ OTP ಇವಾಗ ಏನೇ ವೋಟರ್ ಕಾರ್ಡ್ ತೊಗೊಂಡು ನಂಬರ್ ಸಿಗ್ತಲ್ಲ ಅದೇ ನಂಬರ್ನೇ ಹಾಕಿ ಎಂಟರ್ ಮಾಡಿ. ನೋಡ್ತಾ ಇರ್ಬೋದು, ಈ ನಂಬರಿಂದ ಈ ಅಕೌಂಟಿಂದ ಏನು ವೋಟರ್ ಕಾರ್ಡ್ ಇದೆಯಲ್ಲ ಇದರಿಂದ ಸೈನಪ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಈಗ ಲಾಗಿನ್ ಆಗೋಣ. ಲಾಗಿನ್ ಆಗಬೇಕು ಅಂದರೆ ಸೈನಪ್ ಆಗಲೇಬೇಕು. ನಾನು ಸೈನಪ್ ಆಗ್ತಾ ಇಲ್ಲ, ಸೇಮ್ ನಂಬರಿಂದನೇ ಆಗಬೇಕು ಅಂತ ಅವಶ್ಯಕತೆ ಇಲ್ಲ. ಇಲ್ಲಿ ನನ್ನ ನಂಬರೇ ಹಾಕ್ಕೊಂಡು ನಾನು ಇಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಇವಾಗ ಆಲ್ರೆಡಿ ನಂದು ಲಾಗಿನ್ ಆಗಿರೋದ್ರಿಂದ ಲಾಗಿನ್ ನಂಬರ್ನ ಹಾಕ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಪ್ಚರ್ ಕೋಡ್ ಏನಿದೆಯೋ ಅದೇ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ರಿಕ್ವೆಸ್ಟ್ OTP ಮೇಲೆ ಕಳಿಸ್ಬೋದು. ಸೈನಪ್ ಆಗೋದು ಹೇಗೆ ಅಂತ ಅಂದ್ಬಿಟ್ಟು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅದು ಯಾವ ರೀತಿ ನೀವು ಸೈನಪ್ ಆಗೋದು ಹೇಗೆ, ಯಾವ ರೀತಿ ಹೊಸದಾಗಿರ್ಬೋದು, ಕಲೆಕ್ಷನ್ ಆಗಿರ್ಬೋದು, ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು OTP ಹೋಗಿದೆ. ಆ OTPನ ಇಲ್ಲ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ನಿಮ್ಮ ನಂಬರ್ಗೆ ಲಾಗಿನ್ ಆಗಿದೆ. ಇಲ್ಲಿ ಹೆಸರು ಕೂಡ ತೋರಿಸ್ತಾ ಇದೆ. ಲಾಗಿನ್ ಮತ್ತು ಸೈನಪ್ ಹೋಗಿ ನಿಮ್ಮ ಹೆಸರು ತೋರಿಸ್ತಾ ಇದೆ. ಇವಾಗ ಇಲ್ಲಿ ಡೌನ್ಲೋಡ್ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ವೋಟರ್ ಕಾರ್ಡ್ ನಂಬರ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಇಲ್ಲಿ ಎಪಿಕ್ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಡೌನ್ಲೋಡ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಎಪಿಕ್
ಎಪಿಕ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನೇ ಆದರೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಎಪಿಕ್ ನಂಬರ್ ಅಂದರೆ ವೋಟರ್ ಕಾರ್ಡ್ ನಂಬರ್ ಏನಿದೆಯಲ್ಲ ಆ ವೋಟರ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಇದೆಯಲ್ಲ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡೋದಲ್ಲ ನಿಮ್ಮ ಹೆಸರಾಗಿರ್ಬೋದು, ಊರಾಗಿರ್ಬೋದು, ಪ್ರತಿಯೊಂದು ತೋರಿಸುತ್ತೆ. ಇಲ್ಲಿ ಕೆಳಗಡೆ ಸೆಂಡ್ OTP ಅಂತ ಇದೆಯಲ್ಲ ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಬೇಕಾದ. ಆಲ್ ಓವರ್ ಇಂಡಿಯಾಗೆ ಸೇಮ್ ಪೋರ್ಟಲ್ ಆಗಿರುತ್ತೆ. ನೀವು ಯಾವುದೇ ಸ್ಟೇಟ್ದಾಗಿರ್ಬೋದು ಸೇಮ್ ಇದೇ ಪ್ರೊಸೀಜರಲ್ಲಿ ನೀವು ವೋಟರ್ ಕಾರ್ಡ್ನ ಫೈಂಡ್ ಆಗಿರ್ಬೋದು ಮತ್ತು ನೀವು ಡೌನ್ಲೋಡ್ ಮಾಡೋದಾಗಿರ್ಬೋದು ಸೇಮ್ ಆಗಿರುತ್ತೆ. ಕೆಳಗಡೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಂಬರ್ ಯಾವ ನಂಬರ್ಗೆ OTP ಹೋಗಿದೆ ಅನ್ನೋದು ಕೂಡ ಕೆಳಗಡೆ ಲಾಸ್ಟ್ ನಂಬರ್ ಮಾತ್ರ ತೋರಿಸುತ್ತೆ. ಲಾಸ್ಟ್ ನಂಬರು ಅಲ್ಲಿ 4 ನಂಬರ್ ತೋರಿಸುತ್ತೆ. ಆ ನಂಬರ್ಗೆ OTP ಹೋಗುತ್ತೆ. 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕ್ಕೊಂಡು ವೆರಿಫೈ ಮೇಲೆ ಕೊಡಬೇಕಾಗತ್ತೆ. OTP ವೆರಿಫೈ ಆದಮೇಲೆ ನೀವು ಡೌನ್ಲೋಡ್ನ ಮಾಡ್ಕೊಬೋದಾಗಿರುತ್ತೆ. ಯಾವುದೇ ಸ್ಟೇಟ್ ಆಗಿರೋದು ಕೂಡ ಸೇಮ್ ಪೋರ್ಟಲು ಸೇಮ್ ಮೆಥಡ್ ಆಗಿರುತ್ತೆ. ನಿಮ್ಮ ಡೀಟೇಲ್ಸ್ ಹಾಕಿ ಕೂಡ ನೀವು ಸರ್ಚ್ ಮಾಡ್ಬೋದು. ನೋಡೋದಲ್ಲ ಇಲ್ಲಿ ವೆರಿಫೈ ಅಂತ ಕೊಟ್ಟಿದ್ದೀನಿ. ಇಲ್ಲಿ OTP ವೆರಿಫೈ ಆಗಿದೆ, ಡನ್ ಸಕ್ಸಸ್ಫುಲಿ ಅಂತ. ಇವಾಗ ವೋಟರ್ ಕಾರ್ಡ್ ಡೌನ್ಲೋಡ್ ಅಂತ ಇದೆಯಲ್ಲ ಎಪಿಕ್ ಕಾರ್ಡ್ ಅಂತ, ಈ ಎಪಿಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೋಟರ್ ಕಾರ್ಡ್ ಮೇಲೆ ಡೌನ್ಲೋಡ್ ಆಗಿದೆ. ನೋಡೋದಲ್ಲ ಇದನ್ನು ಸೇವ್ ಕೂಡ ಮಾಡಿಟ್ಕೋಬೋದು. ಇಲ್ಲಾಂದರೆ ನಿಮಗೆ ಅವಶ್ಯಕತೆ ಇದ್ದಾಗ ಸೇಮ್ ವೋಟರ್ ಕಾರ್ಡ್ ನಂಬರ್ನ ಹಾಕಿ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮ್ಮ ವೋಟರ್ ಕಾರ್ಡು ಕಳೆದೋಗಿರೋ ಅಂಥದ್ದಾಗಿರ್ಬೋದು, ಮಿಸ್ ಆಗಿರ್ಬೋದಾಗಲಿ, ಎಮರ್ಜೆನ್ಸಿಗಾಗಿರ್ಬೋದು, ಯಾವಾಗಾದರೂ ನೀವು ಬೇಕು ಅಂದಾಗ ನೀವು ಈ ಥರ ಡೌನ್ಲೋಡ್ನ ಒಂದು 5 ನಿಮಿಷದಲ್ಲಿ ನಿಮ್ಮ ಮೊಬೈಲಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.